ರಷ್ಯಾದಲ್ಲಿ ಭೀಕರ ಕಾರ್ ಬಾಂಬ್ ಸ್ಫೋಟಕ್ಕೆ ಮಿಲಿಟರಿ ಜನರಲ್ ಬಲಿಯಾಗಿದ್ದಾರೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ನಡೆದಂತ ಕಾರ್ ಬಾಂಬ್ ದಾಳಿ. ಭೀಕರ ಕಾರ್ ಬಾಂಬ್ ಸ್ಫೋಟಕ್ಕೆ ಮಿಲಿಟರಿ ಜನರಲ್ ಬಲಿಯಾಗಿದ್ದಾರೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ನಡೆದಂತ ಕಾರ್ ಬಾಂಬ್ ದಾಳಿಯಲ್ಲಿ ಹಿರಿಯ ಸೇನಾ ಮುಖ್ಯಾಧಿಕಾರಿ ಅವರನ್ನ ಗುರಿಯಾಗಿಸಿಕೊಂಡು ನಡೆದಂತ ದಾಳಿ ಇದು. ಕಾರ್ ಬಾಂಬ್ ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲೇ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಫನಿಲ್ ಸರ್ವರೋವ್ ಮೃತ ಸೇನಾ ಜನರಲ್. ರಷ್ಯಾದ ಬೇಹುಗಾರಿಕಾ ದಳದಿಂದಲೇ ಕಾರ್ ಬಾಂಬ್ ಸ್ಫೋಟ ಶಂಕೆ ಇದೆ. ರಷ್ಯಾ ಉಕ್ರೇನ್ ನಡುವಣ ಸಮರಕ್ಕೆ ಭಾರೀ ತಿರುವು ಕೊಟ್ಟ ಸ್ಫೋಟ ಇದು. ರಷ್ಯಾ ರಾಜಧಾನಿಗೆ ನುಗ್ಗಿ ಕಾರ್ ಬಾಂಬ್ ಸ್ಫೋಟಿಸಿರುವ ಉಕ್ರೇನ್. ರಷ್ಯಾದಲ್ಲಿ ಭೀಕರ ಕಾರ್ ಬಾಂಬ್ ಸ್ಫೋಟಕ್ಕೆ ಮಿಲಿಟರಿ ಜನರಲ್ ಬಲಿಯಾಗಿದ್ದಾರೆ. ಎಸ್, ಇವರೇ ನೋಡಿ, ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಕಾರ್ ಬಾಂಬ್ ದಾಳಿ ನಡೆದಿರೋದು. ಹಿರಿಯ ಸೇನಾ ಮುಖ್ಯಾಧಿಕಾರಿಯನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಕಾರ್ ಬಾಂಬ್ ಸ್ಫೋಟದ ತೀವ್ರತೆಗೆ ಅಧಿಕಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಫನಿಲ್ ಸರ್ವರೋವ್ ಮೃತ ಸೇನಾ ಜನರಲ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ರಷ್ಯಾದ ಬೇಹುಗಾರಿಕಾ ದಳದಿಂದಲೇ ಕಾರ್ ಬಾಂಬ್ ಸ್ಫೋಟ ಆಗಿರುವಂಥ ಶಂಕೆ ಇದೆ. ರಷ್ಯಾ ಉಕ್ರೇನ್ ನಡುವಣ ಸಮರಕ್ಕೆ ಈ ಸ್ಫೋಟ ಭಾರೀ ತಿರುವನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಅದರಲ್ಲೂ ರಷ್ಯಾದ ರಾಜಧಾನಿಯಲ್ಲೇ ನುಗ್ಗಿ ದಾಳಿಯನ್ನ ಮಾಡ್ತಾರೆ ಅಂದ್ರೆ ಅದು ಸುಲಭದ ವಿಚಾರ ಅಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಾಮ್, ಏನೊಂದು 2022 ಏಪ್ರಿಲ್ ನಿಂದ ಏನು ಈ ಒಂದು ಯುದ್ಧ ಶುರುವಾಯಿತು. ಫೆಬ್ರವರಿಯಿಂದ ಏಪ್ರಿಲ್ ವರೆಗೂ ಭಾರಿ ತಾರಕಕ್ಕೇರಿತ್ತು 2022ರಲ್ಲಿ. ಆ ನಂತರದ ದಿನಗಳಲ್ಲಿ ನಡೆದಂತಹ ಅತ್ಯಂತ ಪ್ರಬಲವಾದಂತಹ ಒಂದು ಸ್ಫೋಟ ಘಟನೆ ಇರ್ಬೋದು, ಅತ್ಯಂತ ದೊಡ್ಡ ಮಟ್ಟದ ದಾಳಿ ಅಂತ ಇದನ್ನ ಬಿಂಬಿಸಲಾಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಸೈಬೀರಿಯಾದಲ್ಲಿ ಕೂಡ ಏನೊಂದು ರಷ್ಯಾದ ವಾಯುನೆಲೆ ಮೇಲೆ ದಾಳಿ ನಡೆಸಿತ್ತು, ಡ್ರೋನ್ಗಳ ಮೂಲಕ ಉಕ್ರೇನ್ ದಾಳಿ ನಡೆಸಿತ್ತು. ಆ ದಾಳಿಗೆ ಹೋಲಿಕೆ ಮಾಡಿದ್ರೆ ಈ ದಾಳಿಯನ್ನ ಅತ್ಯಂತ ದೊಡ್ಡ ಮಟ್ಟದ ದಾಳಿ ಅಂತ ಪರಿಗಣಿಸಲಾಗ್ತಾ ಇದೆ. ಯಾಕೆಂದ್ರೆ ಈ ದಾಳಿಯಲ್ಲಿ ಮೃತಪಟ್ಟಿರುವಂತಹ ವ್ಯಕ್ತಿ ಸಾಮಾನ್ಯದವರಲ್ಲ, ಅವರು ರಷ್ಯಾ ಭೂಸೇನೆಯ ಮುಖ್ಯಸ್ಥರಾಗಿದ್ದಂಥವ್ರು. ಅವರು ಮನೆಯಿಂದ ತಮ್ಮ ಕಚೇರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಅವರನ್ನೇ ಗುರಿಯಾಗಿಸಿ ಕಾರ್ ಬಾಂಬ್ ದಾಳಿ ನಡೆಸಲಾಗಿದೆ. ಯಾವ ರೀತಿ ನಾವು ಪುಲ್ವಾಮಾದಲ್ಲಿ ಸೈನಿಕರು ಬರ್ತಿರೋಂಥ ಕಾನ್ವಾಯ್ ಮೇಲೆ ಕಾರ್ ನುಗ್ಗಿ ದಾಳಿ ಮಾಡ್ತೋ, ಸೇಮ್ ಅದೇ ರೀತಿಯಾಗಿ ಈ ಒಂದು ಸರ್ವರೋವ್ ಅವ್ರು ಏನಿದ್ದಾರೆ, ಅವರು ತಮ್ಮ ಕಾರ್ನಲ್ಲಿ ಬರುವಾಗ ಅವ್ರ ಮೇಲೆ ಒಂದು ಕಾರ್ ನುಗ್ಗಿ ಆ ಕಾರ್ ಸ್ಫೋಟಗೊಂಡಿರೋದ್ರ ಮೂಲಕ ದಾಳಿಯಾಗಿದೆ. ಈ ಒಂದು ದಾಳಿಯನ್ನ ಉಕ್ರೇನ್ ಒಂದು ಸೇನೆ ಏನಿದೆ ಅದರ ಬೇಹುಗಾರಿಕಾ ಘಟಕನೇ ನಡೆಸಿರೋದು ಅಂತ ಹೇಳ್ಬಿಟ್ಟು ಬಹುತೇಕ ಖಚಿತ ಆಗಿದೆ. ಮತ್ತೆ ಈ ದಾಳಿ ಏನಿದೆ ಇದು ರಷ್ಯಾ ಮತ್ತೆ ಉಕ್ರೇನ್ ನಡುವಣ ಯುದ್ಧವನ್ನ ಇನ್ನಷ್ಟು ಸುದೀರ್ಘ ಸಮಯಕ್ಕೆ ಅಥವಾ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂತ ಸಾಧ್ಯತೆ ಇದೆ. ಈಗಾಗಲೇ ರಷ್ಯಾ ದೇಶ ಹಲವು ಉಕ್ರೇನ್ನ ಪ್ರಾಂತ್ಯಗಳನ್ನ ವಶಪಡಿಸಿಕೊಂಡಿದೆ. ಅದು ಡೊನೆಸ್ಕ್ ಇರ್ಬೋದು, ಲುನಾಸ್ಕ್ ಇರ್ಬೋದು, ಬೆಲಾರೂಸ್ ಇರ್ಬೋದು, ಹಲವು ಪ್ರಾಂತ್ಯಗಳನ್ನ ವಶಪಡಿಸ್ಕೊಂಡಿದೆ. ಇನ್ನ ಆ ಯುದ್ಧ ಇನ್ನಷ್ಟು ತಾರಕಕ್ಕೆ ಇರ್ಬೋದು. ಜೊತೆಗೆ ಏನೊಂದು ಉಕ್ರೇನ್ ದೇಶಕ್ಕೆ ವಿದೇಶಿ ಬೆಂಬಲ ಏನ್ ಸಿಗ್ತಾ ಇದೆ, ಪಾಶ್ಚಾತ್ಯ ದೇಶಗಳ ಬೆಂಬಲ, ಅದು ಯುರೋಪಿಯನ್ ರಾಷ್ಟ್ರ ಇರ್ಬೋದು, ಅಮೆರಿಕದ ಬೆಂಬಲ ಇರ್ಬೋದು, ಆ ಬೆಂಬಲಗಳು ಕಡಿಮೆ ಆಗ್ತಿರೋ ಹೊತ್ತಲ್ಲೇನೆ ಈ ರೀತಿಯಾದಂತ ದಾಳಿ ನಡೆದಿರೋದು ನೋಡಿದ್ರೆ ಈ ಯುದ್ಧ ಆದಷ್ಟು ಬೇಗ ನಿರ್ಣಾಯಕ ಘಟ್ಟ ತಲುಪುತ್ತಾ, ಇನ್ನಷ್ಟು ತೀವ್ರವಾಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗಿದೆ ರಾಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.